Hi friends, welcome to my YouTube channel Kalachakra Star 59. ಕೂಡಲಿಯಿಂದ ನೇರವಾಗಿ ಹೋಟೆಲ್ ರಾಯಲ್ ಆರ್ಕಿಡ್ ಸೆಂಟ್ರಲ್ಗೆ ಬಂದು ವಿಶ್ರಾಂತಿ ಪಡೆದ ಮೇಲೆ ಇಳಿಹಗಲು ಸುಮಾರು 4:30ಕ್ಕೆ ಇಲ್ಲೇ ಎಲ್ಲಾದರೂ ಹೋಗಿ ಬರೋಣವೇ ಎಂದು ಆಪ್ತ ಸಮಾಲೋಚನೆ ನಡೆಸಿದಾಗ ಹೊಳೆದದ್ದು ಗುಡ್ಡೇಮರಡಿ. ಇದು ಒಂದು ಎತ್ತರದ ಬೆಟ್ಟ ಪ್ರದೇಶವಾಗಿದ್ದು ಇಲ್ಲಿಂದ ಶಿವಮೊಗ್ಗ ನಗರದ ಪಕ್ಷಿ ನೋಟ ಬಲು ಚಂದ ಎಂಬುದಾಗಿ ಗೂಗಲಣ್ಣ ಹೇಳಿದ. ಮತ್ತು ಇದು ಶಿವಮೊಗ್ಗ ನಗರಕ್ಕೆ ಅತೀ ಸಮೀಪದಲ್ಲಿ, ಅಂದರೆ ಸುಮಾರು 4-5 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಗೂಗಲಣ್ಣನಿಗೆ ಸಲಾಂ ಹೊಡೆದು ದಾರಿ ಯಾವುದಯ್ಯ ಎಂದು ಕೇಳಿಕೊಂಡು ಕಾರನ್ನೇರಿ ಹೊರಟೆವು. ಇದು ಮತ್ತೂರು ದಾರಿಯಲ್ಲಿ ಹೋಗಿ ಮತ್ತೆ ಬಲಕ್ಕೆ ತಿರುಗಿ ಸುಮಾರು 1 ಕಿಲೋಮೀಟರ್ ಕ್ರಮಿಸಿದರೆ ಗುಡ್ಡೇಮರಡಿ ಸಿಗುತ್ತದೆ. ಇಲ್ಲಿ ಬೆಟ್ಟದ ಮೇಲೆ ಶ್ರೀ ಮಲ್ಲೇಶ್ವರ ದೇವರ ಚಿಕ್ಕ ಗುಡಿ ಇದೆ. ಇಲ್ಲಿಗೆ ಹೋಗಲು ವಿಶಾಲವಾದ ಅನೇಕ ಮೆಟ್ಟಲುಗಳಿವೆ. ಹಾಗೆಯೇ ಎಡಪಾರ್ಶ್ವದಲ್ಲಿ ವಾಹನ ಹೋಗುವ ಕಡಿದಾದ ಏರು ಹಾದಿ ಇದೆ. ನಾವು ಕಾರನ್ನು ಕೆಳಗೆ ನಿಲ್ಲಿಸಿ ಈ ದಾರಿಯಾಗಿ ಮೇಲೇರಿದೆವು. ಸಮೀಪದ ಬಯಲಲ್ಲಿ ಹುಡುಗರು ವಾಲಿಬಾಲ್ ಆಡುತ್ತಿದ್ದರು. ದೇವರ ಗುಡಿ ಮುಂದುಗಡೆ ವಾಡಿಕೆಯಂತೆ ನಂದಿ ವಿಗ್ರಹವಿದೆ. ಗುಡಿಯ ಸಮೀಪ ಒಂದು ಚಿಕ್ಕ ಹಾಲ್ ಕೂಡ ಇದೆ. ಗುಡಿಯ ಮುಂಭಾಗದಲ್ಲಿ ಶಿವಮೊಗ್ಗ ನಗರದ ವಿಹಂಗಮ ನೋಟ ನೋಡಲು ಚೆಂದ. ಗುಡಿಯ ಹಿಂಭಾಗದಲ್ಲಿ ಎತ್ತರವಾದ ವಿಶಾಲವಾಗಿ ಹರಡಿಕೊಂಡ ಭಾರೀ ಬಂಡೆ ಇದೆ. ಇದನ್ನು ಹತ್ತಿ ಮೇಲೆ ಹೋಗಬಹುದು. ಅಲ್ಲಿಂದ ಶಿವಮೊಗ್ಗ ನಗರದ 360 ಡಿಗ್ರಿ ನೋಟ ಕಾಣಸಿಗುತ್ತದೆ. ಆದರೆ ನಾವು ಆ ಬಂಡೆಯನ್ನೇರಲು ಪ್ರಯತ್ನಿಸಿದಾಗ ಕಾಲು ಜಾರುತ್ತದೆ ಎಂಬ ಭಯ ಉಂಟಾಗಿ ಆ ಪ್ರಯತ್ನವನ್ನು ಅಲ್ಲೇ ಬಿಟ್ಟು ದಕ್ಕಿದಷ್ಟು ಸಾಕು ಎಂಬ ಅಲ್ಪತೃಪ್ತಿಗೆ ಸಮಾಧಾನ ಪಟ್ಟುಕೊಂಡೆವು. ಗುಡ್ಡೇಮರಡಿಯಿಂದ ಕೆಳಗಿಳಿದು ಮತ್ತೆ ಕಾರನ್ನೇರಿ ಹಿಂತಿರುಗಿ ಮುಖ್ಯ ರಸ್ತೆಗೆ ಬಂದಾಗ ಯಾಕೆ ಮತ್ತೂರಿಗೆ ಹೋಗಬಾರದು ಎಂದು ಗೂಗಲಣ್ಣನಲ್ಲಿ ವಿಚಾರಿಸಿದಾಗ ಬಹಳ ದೂರವೇನಿಲ್ಲ ಎಂಬ ಭರವಸೆ ಸಿಕ್ಕಿ ಆ ಕಡೆಗೆ ಮುಖ ಮಾಡಿದೆವು. ಮತ್ತೂರಿನ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೆ. ಇದು ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಸಂಸ್ಕೃತವನ್ನು ಆಡುಭಾಷೆಯಾಗಿ ಬಳಸುವ ಏಕೈಕ ಗ್ರಾಮ ಎಂಬುದು ಮತ್ತೂರಿನ ಹೆಗ್ಗಳಿಕೆ. ಮತ್ತೂರು ತುಂಗಾ ನದಿಯ ದಡದಲ್ಲಿದೆ. ಹೋಗುವ ದಾರಿಯುದ್ದಕ್ಕೂ ಹಸಿರು ತುಂಬಿದ ತೋಟಗಳು ಕಣ್ಣಿಗೆ ತಂಪು ನೀಡಿ ಮನಸ್ಸಿಗೆ ಮುದ ಕೊಡುತ್ತವೆ. ನನ್ನ ಕಲ್ಪನೆಯ ಮತ್ತೂರು ಹಾಗೂ ವಾಸ್ತವದಲ್ಲಿ ಕಂಡದ್ದು ಎರಡೂ ಬೇರೆ ಬೇರೆ ಎಂದೆನಿಸಿದರೂ ಮತ್ತೂರಿನ ವೈಶಿಷ್ಟ್ಯ ಗಮನ ಸೆಳೆಯುವಂತೆ ಖಂಡಿತ ಇದೆ. ಪ್ರಧಾನವಾಗಿ ಇದೊಂದು ಬ್ರಾಹ್ಮಣರ ಅಗ್ರಹಾರ ಎನ್ನಬಹುದು. ಮುಖ್ಯವಾಗಿ ಇಲ್ಲಿ ನೆಲೆಸಿರುವವರು ಸಂಕೇತಿ ನಾಮಾಂಕಿತ ಸ್ಮಾರ್ತ ಬ್ರಾಹ್ಮಣರು. ಇವರಾಡುವ ಸಂಕೇತಿ ಭಾಷೆ ನಮ್ಮ ಕೊಡವ ಭಾಷೆಯಂತೆ ಒಂದು ಮಿಶ್ರ ಭಾಷೆ. ಕನ್ನಡ, ತಮಿಳು, ಮಲಯಾಳಂ, ಸಂಸ್ಕೃತಗಳ ಒಂದು ಮಿಶ್ರ ಭಾಷೆ. ಈ ಅಗ್ರಹಾರಕ್ಕೆ ಪ್ರವೇಶ ದ್ವಾರದಂತಿರುವ ಒಂದು ವಿಶಾಲವಾದ ಅರಳಿ ಮರದ ಕಟ್ಟೆ ಇದೆ.
ಗ್ರಾಮದ ಹಿರಿಯರು ಸಂಜೆಯ ವೇಳೆಗೆ ಇಲ್ಲಿ ಕುಳಿತು ಮಾತುಕತೆ ಆಡುತ್ತಿರುತ್ತಾರೆ. ಕಟ್ಟೆಯ ಸಮೀಪವೇ ಕಾರು ನಿಲ್ಲಿಸಿ ಆ ಹಿರಿಯರನ್ನು ವಿಚಾರಿಸಿದಾಗ, ಇಲ್ಲೇ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ ಒಂದು ಸುತ್ತು ಹಾಕಿಕೊಂಡು ಬನ್ನಿ, ಸಂಸ್ಕೃತ ಮಾತನಾಡುವ ಕೆಲವರನ್ನಾದರೂ ನೀವು ಕಾಣಬಹುದು. ಅಲ್ಲೇ ಪಕ್ಕದಲ್ಲಿ ತುಂಗಾ ನದಿಗೆ ಹೋಗುವ ಸೋಪಾನ ಘಟ್ಟ ಇದೆ. ಹಿರಿಯರು ಅಲ್ಲಿ ಸಾಯಂ ಸಂಧ್ಯಾ ವಂದನೆ ಮಾಡುವುದನ್ನು ನೀವು ಕಾಣಬಹುದು ಎಂಬ ಮಾಹಿತಿ ಕೊಟ್ಟರು. ಹಾಗೆಯೇ ನಾವು ದಾರಿಯಲ್ಲಿ ಹೋಗುತ್ತಾ ಒಬ್ಬಿಬ್ಬರನ್ನು ವಿಚಾರಿಸಿದಾಗ ಓರ್ವ ಅವಧಾನಿಗಳು ಸಿಕ್ಕಿ ಸಂಸ್ಕೃತದಲ್ಲೇ ಕೆಲವು ವಿವರಣೆ ಕೊಟ್ಟರು. ಅವರ ಮಾತಿನ ಪ್ರಕಾರ ಸಂಸ್ಕೃತವನ್ನು ಎಲ್ಲರೂ ಮಾತನಾಡುವುದಿಲ್ಲ, ಆದರೆ ಬಹುಮಂದಿ ಸಂಸ್ಕೃತದಲ್ಲಿ ಮಾತನಾಡಬಲ್ಲರು. ಉಳಿದಂತೆ ಸಾಮಾನ್ಯವಾಗಿ ಸಂಕೇತಿ ಭಾಷೆಯನ್ನೇ ಬಳಸುತ್ತಾರೆ, ಏಕೆಂದರೆ ಅಲ್ಲಿನ ಹೆಚ್ಚಿನವರು ಪರಸ್ಪರ ಸಂಬಂಧಿಗಳು ಎಂದರು. ಅವರಿಗೆ ಧನ್ಯವಾದಗಳನ್ನು ತಿಳಿಸಿದೆವು. ಈ ಸಂಭಾಷಣೆ ನಡೆದದ್ದು ಲಕ್ಷ್ಮೀನಾರಾಯಣ ಮಂದಿರದ ಎದುರು.